ಹೆಮ್ಮೆಯ ಲಾಂಛನ ಹಾಗೂ ಶತಮಾನದ ಇತಿಹಾಸವಿರುವ ಮೈಸೂರು ಸ್ಯಾಂಡಲ್ ಸೋಪ್ ಇಂದು ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ ವರೆಗೆ ಖ್ಯಾತಿ ಪಡೆದಿರುವ ನಟಿ ತಮನ್ನಾ ಭಾಟಿಯಾ ಅವರನ್ನ ತನ್ನ ನೂತನ ರಾಯಭಾರಿಯನ್ನಾಗಿ ಅದ್ಧೂರಿಯಾಗಿ ಬರಮಾಡಿಕೊಂಡಿದೆ. ಇಂದು ನಡೆದ ವಿಶೇಷ ಸಮಾರಂಭದಲ್ಲಿ ಸಚಿವ ಎಂಬಿ ಪಾಟೀಲ್ ಹಾಗೂ ಕೆಎಸ್ಡಿಎಲ್ ಅಧ್ಯಕ್ಷರು ಅಪ್ಪಾಜಿ ನಾಡಗೌಡ ಅವರ ಸಮ್ಮುಖದಲ್ಲಿ ತಮನ್ನಾ ಅವರು ಈ ಐಕಾನಿಕ್ ಬ್ರ್ಯಾಂಡ್ನ ಹೊಸ ರೂಪವನ್ನ ಅನಾವರಣಗೊಳಿಸಿದರು. 1916ರಿಂದಲೂ ಭಾರತೀಯರ ಮನ ಗೆದ್ದಿರುವ ಈ ಸೋಪ್ ಈಗಿನ ಯುವ ಪೀಳಿಗೆಯನ್ನು ಸೆಳೆಯಲು ತನ್ನ ಪ್ಯಾಕೇಜಿಂಗ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿಕೊಂಡಿದ್ದು, ಸಾಂಪ್ರದಾಯಿಕ ಗಂಧದ ಸುವಾಸನೆಯನ್ನು ಆಧುನಿಕ ವಿನ್ಯಾಸದೊಂದಿಗೆ ಮಾರುಕಟ್ಟೆಗೆ ಪರಿಚಯಿಸಿದೆ. ಈ ಹೊಸ ಪಯಣವು ಕೇವಲ ಬ್ರ್ಯಾಂಡ್ ರಾಯಭಾರಿಯ ನೇಮಕಕ್ಕೆ ಸೀಮಿತವಾಗಿಲ್ಲ. ಇದು ಮೈಸೂರು ಸ್ಯಾಂಡಲ್ ಅನ್ನ 5,000 ಕೋಟಿ ರೂಪಾಯಿ ವಹಿವಾಟಿನ ಜಾಗತಿಕ ಸಂಸ್ಥೆಯನ್ನಾಗಿ ಮಾಡುವ ಬೃಹತ್ ಗುರಿಯ ಮೊದಲ ಹೆಜ್ಜೆಯಾಗಿದೆ. 1,787 ಕೋಟಿ ನಾವು ವಹಿವಾಟನ ಮಾಡಿ 451 ಕೋಟಿ ನಿವ್ವಳ ಲಾಭವನ್ನು ಮಾಡಿದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸ್ನೇಹಿತರೆ, ಸನ್ಮಾನ್ಯ ಕೈಗಾರಿಕಾ ಸಚಿವರ ಮತ್ತು ಅಧ್ಯಕ್ಷರ ಮಾರ್ಗದರ್ಶನದಿಂದಾಗಿ ಹಿಂದಿನ ವರ್ಷ 125 ನಮ್ಮ ಸ್ಟೇಟ್ PSUಗಳಲ್ಲಿ ನಮ್ಮ KSDL ಸಂಸ್ಥೆ ನಂಬರ್ 1 ಸ್ಥಾನ ಪಡ್ಕೊಂಡಿದೆ ಡಿವಿಡೆಂಟ್ ಕೊಡೋದ್ರಲ್ಲಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸೊ ಮಾನ್ಯ ಅಧ್ಯಕ್ಷರ ಹಾಗೂ ಸನ್ಮಾನ್ಯ ಈ ಸಚಿವರ ಈ ಅವಧಿ KSDL ನ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಅದ್ಧೂರಿ ಸಮಾರಂಭದಲ್ಲಿ ಕರ್ನಾಟಕದ ಪಾರಂಪರಿಕ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ತನ್ನ ಹೊಸ ರೂಪವನ್ನ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಜಗತ್ತಿಗೆ ಪರಿಚಯಿಸಿತು. ಈ ವಿಶೇಷ ವೇದಿಕೆಯಲ್ಲಿ ಸಚಿವ ಎಂಬಿ ಪಾಟೀಲ್, ಕೆಎಸ್ಡಿಎಲ್ ಅಧ್ಯಕ್ಷ ಅಪ್ಪಾಜಿ CS ನಾಡಗೌಡ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ PKM ಅವರ ಸಮ್ಮುಖದಲ್ಲಿ ಬಹುಭಾಷಾ ತಾರೆ ತಮನ್ನಾ ಭಾಟಿಯಾ ಅವರು ಅಧಿಕೃತವಾಗಿ 2 ವರ್ಷಗಳ ಅವಧಿಗೆ ಬ್ರ್ಯಾಂಡ್ ರಾಯಭಾರಿಯಾಗಿ ಪದಗ್ರಹಣ ಮಾಡಿದರು. It's a great moment and pride for all of us to stand before you today as the chairman of Karnataka Soaps and Detergents. A brand that has not only shaped the identity of Karnataka, but also has earned admiration across India and around the world. For over a century, Mysore Sandal Soap has stood a symbol of purity, tradition and trust. What began as a visionary initiative to preserve and promote the value of poor sandalwood has today grown into a powerful and respected heritage brand. But heritage alone does not sustain success for 100 years. It is an innovation, tireless hard work and a forward-looking mindset that have helped KSDL. KSDL ಏನಿದೆ ಸುಮಾರು 108 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿ 2ನೇ ಮಹಾಯುದ್ಧದಲ್ಲಿ ಅವತ್ತು ನಮ್ಮೆಲ್ಲರ ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯಾವಾಗ ಈ ಗಂಧದ ರಫ್ತು ಆಗದಲ್ಲ ನಾವೇನು ಮಾಡಬೇಕು ಅಂತ ತಿಳ್ಕೊಂಡು ಆವಾಗ ದಿವಾನರಾದಂಥ ಶ್ರೀ ಎಂ ವಿಶ್ವೇಶ್ವರಯ್ಯ ಅವರು ಹಾಗೂ ಶ್ರೀ SG ಶಾಸ್ತ್ರಿ ಅವರು ಇವ್ರನ್ನ ಬ್ರಿಟನ್ಗೆ ಕಳಿಸಿ ಅಲ್ಲಿಯ ತಂತ್ರಜ್ಞಾನವನ್ನು ಪಡ್ಕೊಂಡು ಇವತ್ತು ಈ ಆಯಿಲನ್ನು ಇದು ಮಾಡೋ ಜೊತೆಗೆ ಸಿಗದ ಎಣ್ಣೆ ಜೊತೆಗೆ ಇವತ್ತು ಸಹ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ಸಹ ಪ್ರಾರಂಭ ಆಯಿತು. ಇದೇ ಸಂದರ್ಭದಲ್ಲಿ ಯುವ ಗ್ರಾಹಕರಿಗಾಗಿ ವಿಶೇಷ ಫೇಸ್ ವಾಶ್ ಮತ್ತು ಐಷಾರಾಮಿ ಶವರ್ ಜೆಲ್ಗಳನ್ನು ಬಿಡುಗಡೆ ಮಾಡುವ ಮೂಲಕ KSDL ಸಂಸ್ಥೆಯು ಸೌಂದರ್ಯವರ್ಧಕ ಲೋಕದಲ್ಲಿ ಹೊಸ ಸಂಚಲನ ಮೂಡಿಸಲು ಸಜ್ಜಾಗಿದೆ.